ಏನಿದು ಹಿಂಗಾಗೋಯ್ತಲ್ಲ. ನನ್ನ ಹಣೆಯಲ್ಲಿ ಇನ್ನು ಏನೇನೆಲ್ಲ ನೋಡ್ಬೇಕು. ಇದೆಲ್ಲ ನೋಡ್ತಿದ್ರೆ ನನ್ನ ಅಮ್ಮ ಮನೆಗೆ ಹೋಗೋದೇ ಸರಿ ಅನ್ಸುತ್ತೆ. ಅತ್ತೆಯವ್ರಿಗೆ ಗೊತ್ತೇ ಆಗುತ್ತಿಲ್ಲ ನನ್ನ ನೋವು. ಎಷ್ಟು ಅಂತ ನೋಡ್ಕೊಂಡಿರ್ಲಿ ನನ್ನ ಗಂಡನ ಬೇರೆಯವ್ರ ಜೊತೆ ಹೇಗೆ ನೋಡ್ಲಿ ನಾನು? ಅತ್ತೆ, ನಿಮ್ಗೆ ಇವೆಲ್ಲ ಅರ್ಥ ಆಗೋದಿಲ್ಲ. ನಾನು ಇದೆಲ್ಲ ವಿವರಿಸಿ ನಾನು ಹೇಳೋದಕ್ಕೂ ಆಗೋದಿಲ್ಲ. ಕೃಷಿ ಏನಾದ್ರು ಇದನ್ನೆಲ್ಲ ನೋಡಿದ್ರೆ ಆ ಮಗು ಮನಸ್ಸಿನ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀರುತ್ತೆ. ಇವ್ರು ಯಾವಾಗ ಸರಿ ಹೋಗ್ತಾರೋ, ಯಾವಾಗ ನನ್ನ ನೆನಪಿನ ಶಕ್ತಿ ಬರುತ್ತೋ, ನನ್ನನ್ನು ಯಾವಾಗ ಗುರ್ತಿಡಿತಾರೋ. ಶಿಲ್ಪ, ಇಲ್ಲಿದ್ಯಾ? ಅಯ್ಯ ನಿನ್ನ ಎಲ್ಲೆಲ್ಲಂತೆ ಹುಡ್ಕಾಡದೆ? ಅಡುಗೆ ಮನೇಲಿ ಇರ್ತೀಯ ಅನ್ಕೊಂಡಿದ್ದೆ. ಅಲ್ಲೂ ಇಲ್ಲ. ಕೃಷ್ಣನ್ ಮಲಗಿಸ್ಬಿಟ್ಟು ಸೀದಾ ನೆಟ್ಟಿಗೆ ಮೇಲಕ್ಕೆ ಬಂದಿದ್ಯಲ್ಲ. ಆ ಹುಡುಗ ಅದಕ್ಕಿದ್ರೆ ಏನು ಕತೆ? ಓಲಿ ಬಿಡು. ಏನು ಬಂದೆ ಇಲ್ಲಿಗೆ? ಇನ್ನೇನತ್ತೆ ಮಾಡಲಿ, ನಂಗೆ ಮನೆ ಒಳಗಡೆ ಇರೋದಕ್ಕಾಗ್ತಿಲ್ಲ. ಉಸಿರು ಕಟ್ಟಂಗೆ ಆಗ್ತಿದೆ. ಎಲ್ಲೋ ಬೇರೆ ಕಡೆ ಬಂದಿದ್ದೀನೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ಮೇಲೆ ಬಂದೆ. ಅಯ್ಯೋ ದೇವ್ರೆ, ಸರಿ ಹೋಯ್ತು. ಹಿಂಗಾದ್ರೆ ನೀನು ಸಂಸಾರ ಮಾಡ್ದಂಗೆ. ಅಲ್ಲ ಹುಡುಗಿ, ನೀನು ಇಷ್ಟಕ್ಕೆಲ್ಲ ಭಯ ಪಡ್ಕೊಂಡು ಬೇಜಾರು ಮಾಡ್ಕೊಂಡು ಹಿಂಗೆ ಸಪ್ಪಗಿದ್ರೆ ನಡೀತದೇನೆ? ಆ ಹುಡುಗಿನ ಅಂಗಡಿಗೆ ಕಳಿಸಿದ್ದೀನಿ. ಹೋಗು, ಚಿಕನ್ ತಕ್ಕ ಹೋಗಿ ಒಂದೆರಡು ಮಾತಾಡೋಗು. ಇಲ್ಲ ಅತ್ತೆ, ನಾನು ಹೋಗಿ ಮಾತಾಡೋದು ಅವರು ಮುಖ ತಿರುಗಿಸ್ಕೊಂಡು ಮಾತಾಡೋದು. ನಾನು ಯಾರಂತ ಗೊತ್ತೇ ಇಲ್ವ? ನನ್ನ ಹತ್ರ ದೂರ ಇಡೋದು. ನನಗಿವೆಲ್ಲ ನೋಡೋಕ್ಕಾಗಲ್ಲ. ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲ, ನಾನು ಹೋಗಲ್ಲ. ಹಿಂಗಾದ್ರೆ ಮುಗಿದ್ಬಿಡು. ಅವನು ನೆನಪಿನ ಶಕ್ತಿ ಬಂದಂಗೆ ಇಬ್ರು ಒಂದಾದಂಗೆ. ಅತ್ತೆ, ಏನು ಹೇಳ್ತಿದ್ದೀರಾ? ಇನ್ನೇನು ಮತ್ತೀಗ? ನಾನು ಅಷ್ಟೆಲ್ಲ ಕಷ್ಟಪಟ್ಟು ಅವ್ರಿಗೆ ಆಚೆ ಕಳಿಸಿದ್ದೀನಿ. ಹೋಗಿ ಮಾತಾಡೋಗಿ ನಿನ್ನ ಗಂಡಂತವ ಅಂತ. ನೀನು ಹೋಗಲ್ಲ ಅಂತೀಯಲ್ಲ? ಅವ್ನಿಗೆ ಆದಷ್ಟು ಬೇಗ ನೆನಪಿನ ಶಕ್ತಿ ಬರಬೇಕಂದ್ರೆ ನೀನು ಅವನ ಮುಂದೆ ಓಡಾಡ್ತಿರ್ಬೇಕು, ಅವನನ್ನು ಮಾತಾಡಿಸ್ತಿರ್ಬೇಕು. ಹಳೆವೆಲ್ಲ ಅದು ಇದು ನಿಮ್ಮ ಮಧ್ಯದಲ್ಲಿರೋ ಅವಾಗವಾಗ ಏನಪ್ಪ ಹೇಳೋದು, ನೀನೇ ಅರ್ಥ ಮಾಡ್ಕ. ನಿಮ್ಮ ಮಧ್ಯದಲ್ಲಿರೋ ಸಂಬಂಧದ ಬೆಲೆ ನಾನು ನೀನು ತಿಳಿಸ್ಬೇಕು. ಮುಂಚೆಯಿಂದ ನನ್ನ ಮಗ ನಿನ್ನ ಹತ್ರ ಏನೇನು ಮಾತಾಡಿದ್ದ ಅದೆಲ್ಲ ಹೇಳ್ತಾ ಇರೋ. ಹಿಂಗಂದಿದ್ರಿ ಹಂಗಂದಿದ್ರಿ ನೆನಪಿದ್ಯಾ? ಆಮೇಲೆ ನಾವು ಅಲ್ಲಿ ಹೋಗಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ, ಇವೆಲ್ಲ ಹೇಳ್ತಾ ಇರ್ಬೇಕು ನೀನು. ಅವಾಗ ತಾನೇ ಅವ್ನು ನೆನಪಿಸ್ಕೊಳಕ್ಕೆ ಸಾಧ್ಯ. ನೀನು ಪಾಡ ನೀನು ಇದು ಬಿಟ್ರೆ ಅವ್ನಿಗೆ ಎಲ್ಲಿಂದ ಬರ್ಬೇಕು ನೆನಪಿನ ಶಕ್ತಿ ಹೇಳು? ಅವನು ಒಂದೆರಡು ಮಾತು ಆಡ್ಬೋದು, ಬೇಜಾರು ಆಗ್ಬೋದು. ನಿನಗೆ ಬೇಜಾರು ಮಾಡ್ಕೊಳ್ಳೋ ಸಮಯ ಅಲ್ಲ ಇದು. ಅರ್ಥ ಮಾಡ್ಕೊ ಹೇಳೋದನ್ನೊಂಚೂರು. ಹೋಗು, ನಮ್ಮ ವಸ್ತುನ ನಾವು ಪಡ್ಕೊಬೇಕು ಅಷ್ಟೇ. ಇವಾಗ ಇನ್ನೂ ಏನೂ ಅಂಥದ್ದಾಗಿಲ್ಲ. ಹೋಗಿ ಮಾತಾಡೋಗು. ಅವನು ಅದಂದ ಇದಂದ ಹಂಗೆ ಬೇಜಾರು ಮಾಡ್ದೆ ಹಿಂಗೆ ಬೇಜಾರು ಮಾಡ್ದೆ ಅಂದ್ಬಿಟ್ಟು ಎದ್ದೋಡು ಬಂದಿಂದ್ಯಾ? ಆ ಹುಡುಗಿ ಏನಾದರೂ ಬೇಗ ಬಂತು ಅಂತ ಅಂದರೆ ಹಂಗೆ ಮಾತಾಡ್ಸ್ಕೊಂಡು ಕೂತಿರ್ತೀನಿ ಹಾಲಲ್ಲಿ. ಹೋಗು ಬೇಗ ಹೋಗು. ಗಿದ್ದೆ ಮಾಡಿಬಿಟ್ಟವನು ಹೋಗು. ಸರಿ ಅತ್ತೆ. ಆಮೇಲೆ ಏನಾದ್ರು ತಿನ್ನಕ ಕುಡಿಯಕ ತಗೊಂಡೋಗು. ಸರಿ ಅತ್ತೆ. ಹೋಗು, ಒಂದೆರಡು ಮಾತು ಪ್ರೀತಿಯಿಂದ ಮಾತಾಡು. ಕೊಡು ಅಂತ ಕಣ್ಣೀರು ಹಾಕ್ಬೇಡ ಅವನ ಮುಂದೆ. ಸರಿ ಅತ್ತೆ. ಹೋಗು, ಕಣ್ಣೀರು ಒರ್ಸ್ಕ ನಗ್ನಗ್ತಾ ಹೋಗು. ಸಪ್ಪಗೆ ಹೋಗ್ಬೇಡ. ಅರೆ ಹೇಳ್ತಾನೆ ಇದೀನಿ ಹುಡುಗಿ, ಒರ್ಸ್ಕೊಳ್ಳೋದಿಲ್ಲ ಕಣ್ಣು, ನಗ್ನಗ್ತಾ ಹೋಗೆ. ನಗು ಅಂದರೆ ನಗೋದೇ ಇಲ್ಲ ಅಂತ್ಯ. ಹೋಗಿ ಹತ್ಕೊಂಡು ಹೋಗ್ಬೇಡ. ಹೋಗು, ಎಲ್ಲ ಒಳ್ಳೇದಾಗ್ತದೆ. ಹೋಗು. ಸರಿ ಅತ್ತೆ, ಹೋಗಿ ಮಾತಾಡ್ತೀನಿ. ನಾನು ಮಾತಾಡ್ತೀನಿ. ಅವ್ರು ಹೇಗಾದರೂ ಮಾಡಿ ಎಲ್ಲ ನೆನಪಿನ ಶಕ್ತಿ ಬರಬೇಕು. ಹಾಗೆ ಮಾತಾಡ್ತೀನಿ. ಆಯ್ತು ಹೋಗು. ಅದೇನೇನು ಮಾತಾಡ್ತೀಯ ಮಾತಾಡೋಗು. ಹೋಗು. ಒಳ್ಳೆ ಹುಡುಗಿ, ಗಂಡನ ಮೇಲೆ ಭಾಳ ಆಸೆ ಐತೆ. ಸ್ವಲ್ಪ ಆತರ ಜಾಸ್ತಿ, ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾಳೆ. ಯಾಚಕ್ಕೆ ಹೋಗಿತ್ತಲ್ಲ ಗೀತಾ, ಬಂದಾಗೆ ಹಂಗೆ ಹಾಲಲ್ಲಿ ಮಡಿಕೊಂಡ್ಬಿಡ್ಬೇಕು ನಾನು. ಒಳಗೆ ಹೋಗಿ ಬಿಡಬಾರ್ದು. ಗಂಡ ಹೆಂಡತಿ ಒಂಚೂರು ಮಾತಾಡಲಿ. ಗೀತಾ ಯಾಕೆ ಇನ್ನ ಬರಲೇ ಇಲ್ಲ? ತುಂಬಾ ಬೇಜಾರಾಗ್ತಿದೆ. ರೀ, ಎದ್ದಿದ್ದೀರಾ? ಮಲಗಿದ್ದೀರೇನೋ ಅಂತ ಅನ್ಕೊಂಡೆ. ಸಂಜೆ ಆಯ್ತಲ್ಲ, ಇವತ್ತು ಹಬ್ಬ. ನಿಮ್ಗೇನಾದ್ರು ತಿನ್ಬೇಕಾದ್ರೆ ಹೇಳಿ, ನಾನು ಮಾಡ್ಕೊಡ್ತೀನಿ. ಇಲ್ಲ ನನ್ಗೇನು ಬೇಡ. ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ಇಲ್ಲ, ನಾನು ಬೇಜಾರು ಮಾಡ್ಕೋಬೇಡಿ.
ಹೋಗಬಾರ್ದು. ಅತ್ತೆ ಹೇಳಿದ್ದು ನೆನಪಿದೆ. ಇಷ್ಟು ತಾಳ್ಮೆಯಿಂದ ಇರ್ತೀನೋ ಅಷ್ಟೇ ಒಳ್ಳೇದು. ಏನಿಲ್ಲ ರೀ, ಯಾಕೆ ಬಂದೆ ಅಂತ ಕೇಳ್ತೀರಲ್ಲ ನೀವು. ಇದೊಳ್ಳೆ ಚೆನ್ನಾಗಾಯ್ತಪ್ಪ. ಗಂಡ ಇರೋ ಕಡೆ ಹೆಂಡತಿ ಬರಬಾರ್ದಾ? ನೀವು ಒಳ್ಳೆ ತಮಾಷೆ ಮಾಡ್ತೀರಪ್ಪ. ಅದು ಅದು ನಾನು ಇನ್ನೂ ನೋಡಿ ಶಿಲ್ಪ ಅವರೇ. ಅದೇನ್ರಿ ಶಿಲ್ಪವ್ರೆ ಗಿಲ್ಪವ್ರೆ ಅಂತ? ನೀವು ನನ್ನ ಶಿಲ್ಪ ಅಂತ ಕರಿತಾ ಇದ್ರಿ. ಶಿಲ್ಪ ಅಂತ ಕರೀರಿ. ಅಯ್ಯೋ, ಏನು ಹೇಳಿ ನಾನು. ಸರಿ ಸರಿ ಆಯಿತು ಶಿಲ್ಪ. ನನ್ನ ಮನಸ್ಥಿತಿ ಇನ್ನೂ ಸರಿ ಹೋಗಿಲ್ಲ. ನನಗೆ ಏನಾಗ್ತಿದೆ, ನನ್ನ ಹಿಂದಿನ ನೆನಪು ಏನೇನಿತ್ತು, ನಾನು ಯಾವ ರೀತಿ ಮಾತಾಡ್ತಿದ್ದೆ, ಯಾವ ರೀತಿ ಇರ್ತಾ ಇದ್ದೆ, ನನಗೆ ಯಾವುದೂ ನೆನಪಿಲ್ಲ. ಅದಕ್ಕೆ ನನಗೆ ನಿನ್ನ ಹತ್ರ ಹೇಗೆ ಮಾತಾಡಬೇಕು, ಹೇಗಿರಬೇಕು ನನಗೊಂದು ತೋಚ್ತಾ ಇಲ್ಲ. ಸದ್ಯದ ಪರಿಸ್ಥಿತಿಗೆ ನನ್ನ ಕೈಲಿ ಹಾಗಿರೋದಕ್ಕಾಗಲ್ಲ. ಪರವಾಗಿಲ್ಲ ಬಿಡಿ, ಸ್ವಲ್ಪ ದಿನದಲ್ಲಿ ನೆನಪಿನ ಶಕ್ತಿ ಎಲ್ಲ ಬಂದ್ಬಿಡುತ್ತಲ್ಲ, ಆಮೇಲೆ ಸರಿ ಹೋಗ್ತೀರಾ. ನೆನಪಿನ ಶಕ್ತಿ ಬರಬೇಕು ಅಂತ ಅಂದರೆ ಸುಮ್ಮನೆ ನೀವು ಒಂಟಿಯಾಗಿದ್ದರೆ ಬರೋದಿಲ್ಲ. ನಾನು ಪ್ರತಿಯೊಂದು ನಿಮಗೆ ನೆನಪು ಮಾಡ್ತಿರ್ತೀನಿ. ನಿಮಗೆ ಖಂಡಿತವಾಗ್ಲೂ ನೆನಪಿನ ಶಕ್ತಿ ಬಂದೇ ಬರುತ್ತೆ. ಅಯ್ಯೋ ಪರವಾಗಿಲ್ಲ, ಆ ರೀತಿ ಏನು ಬೇಡ. ನೆನಪಿನ ಶಕ್ತಿ ಯಾವಾಗ ಬರುತ್ತೋ ಆವಾಗಲೇ ಬರಲಿ, ಪರವಾಗಿಲ್ಲ. ಇಲ್ಲ ರೀ, ಅದು ಹೇಗಾಗ್ಬಿಡುತ್ತೆ. ನೀವು ನನ್ನ ಗಂಡ. ನಿಮಗೆ ಯಾವ ರೀತಿ ನೆನಪಿನ ಶಕ್ತಿ ಬರೆಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಒಂದು ವಿಷಯ ಗೊತ್ತಾ ನಿಮಗೆ? ನಾನು ನಿಮ್ಮನ್ನು ಮದುವೆ ಮಾಡ್ಕೊಂಡು ಬಂದಮೇಲೆ ನಿಮ್ಮ ಮೇಲೆ ಎಷ್ಟು ಊರಿಗೆ ಬೀಳ್ತಾ ಇದ್ದೆ ಗೊತ್ತಾ? ನಿಮ್ಮನ್ನು ಕಂಡ್ರೆ ನನಗೊಂಚೂರು ಇಷ್ಟ ಆಗ್ತಿರ್ಲಿಲ್ಲ. ನಮ್ಮಿಬ್ರು ಮದುವೆ ನಮ್ಮ ಮನೆಯವ್ರ ಬಲವಂತದಿಂದ ಆಗಿತ್ತು. ಆದರೆ ನೀವು ನನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ರಿ. ನಾನು ನಿಮ್ಮಿಂದ ಎಷ್ಟು ದೂರ ಹೋದ್ರೂ ನೀವು ಯಾವಾಗಲೂ ಹಿಂದಿಂದನೇ ಬರ್ತಿದ್ರಿ ಗೊತ್ತಾ? ಅದೊಂದೇ ಅಲ್ಲ, ಆಮೇಲೆ ನನ್ನ ವಿರುದ್ಧವಾಗಿ ಯಾರೇ ಮಾತಾಡಲಿ ತಪ್ಪಾಗಿ, ನೀವು ಅದನ್ನು ಸಹಿಸ್ಕೊತಾನೆ ಇರಲಿಲ್ಲ ಗೊತ್ತಾ? ಅದು ಒಂದ್ಸರಿ ನಿಮ್ಮ ಅಮ್ಮನ ವಿರುದ್ಧವಾಗಿ ಮಾತಾಡ್ಬಿಟ್ಟಿದ್ರಿ ನನಗೋಸ್ಕರ. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ರೀ? ನನಗೋಸ್ಕರ ಎಷ್ಟು ಸಪೋರ್ಟ್ ಮಾಡ್ತಿದ್ರಿ ಗೊತ್ತಾ? ನಾನು ಮದುವೆ ಆಗಿ 3 ತಿಂಗಳಿಗೆ ನಿಮ್ಮ ಪ್ರೀತಿಗೆ ಬಿದ್ದೋಗ್ಬಿಟ್ಟೆ. ಆಮೇಲೆ ಈ ಮನೆನ ನೀವು ನನಗೋಸ್ಕರ ಅಂತಾನೆ ಕಟ್ಸಿದ್ದು. ಆಮೇಲೆ ನನ್ನ ಬ್ಯೂಟಿ ಪಾರ್ಲರ್ ಇದೆಯಲ್ಲ, ಅದು ಕೂಡ ಅಷ್ಟೇನೆ ನೀವೇ ಹುಡುಕಿ ನನಗೆ ಮಾಡಿಕೊಟ್ಟಿದ್ದು. ಆಮೇಲೆ ನಾವಿಬ್ಬರು ತುಂಬ ಖುಷಿಯಾಗಿದ್ವಿ. ನಮಗೆ ಕ್ರಿಶ್ ಹುಡ್ದ. ನಮ್ಮ ಮಗ ಅಂತೂ ಎಷ್ಟು ತುಂಟ ಗೊತ್ತಾ? ನಮ್ಮ ಮಗನಿಗೆ ನನಗಿಂತ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ. ಈಗಲೂ ಅಷ್ಟೇ, ಅಪ್ಪ ಎಲ್ಲಿ ಅಂತ ಕೇಳ್ತಾನೆ ಇದ್ದಾನೆ. ನಿಮ್ಗೆ ಹುಷಾರಿಲ್ವಲ್ಲ, ಅದಕ್ಕೆ ಎಲ್ಲ ಕರ್ಕೊಬಂದಿಲ್ಲ, ನಿಮಗೆ ತೊಂದರೆ ಕೊಡ್ತಾನೆ ಅಂತ. ಇನ್ಮೇಲೆ ಯಾವಾಗಲೂ ನಾನು ನಿಮ್ಮ ಜೊತೆನೇ ಇರ್ತೀನಿ ರೀ. ನಿಮಗೆ ಆದಷ್ಟು ಬೇಗ ನೆನಪು ಬಂದೇ ಬರುತ್ತೆ. ಶಿಲ್ಪ, ನೀನು ಇಷ್ಟೊತ್ತೆಲ್ಲ ಹೇಳಿದ್ದು ಕೇಳೋದಕ್ಕೇನೋ ಚೆನ್ನಾಗೇ ಇದೆ. ಆದರೆ ನನಗೆ ನೀನು ಹೇಳಿದ್ದು ಒಂದರಲ್ಲಿ ಯಾವ್ದು ಕೂಡ ನೆನಪಾಗ್ತಿಲ್ಲ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಹಳೆ ಸಬ್ಸ್ಕ್ರೈಬರ್ಸು ದಯವಿಟ್ಟು ನಮ್ಮ ಚಾನಲ್ ನಾನು ಏನೇನು ವೀಡಿಯೋಗಳನ್ನ ಹಾಕ್ತೀನಿ ದಯವಿಟ್ಟು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲೆಲ್ಲ ಶೇರ್ ಮಾಡಿ. ಎಷ್ಟು ಜನ ಶೇರ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ನಾನು ನಿಮ್ಮ ಶಿಲ್ಪ. ಇದ್ರ ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.